ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸದ್ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ TET, STA, FTA, GPSTR ಹಾಗೆ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನ್ನು ನರ್ಮದಾ ನದಿಯ ದಂಡೆಯಲ್ಲಿ ತಡೆಗಟ್ಟಿ ಸೋಲಿಸಿ ದಕ್ಷಿಣ ಪಥೇಶ್ವರ ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದನ್ನು ಪಡೆದವರು ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಮಹೇಂದ್ರವರ್ಮ, ಹರ್ಷವರ್ಧನ, ಇಮ್ಮಡಿ ಪುಲಕೇಶಿ, ನರಸಿಂಹವರ್ಮ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪಥೇಶ್ವರ ಹಾಗೆ ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬ ಬಿರುದು ಇದೆ. ಮುಂದಿನ ಪ್ರಶ್ನೆ, ಇಮ್ಮಡಿ ಪುಲಕೇಶಿಯು ಈ ಕೆಳಕಂಡ ಯಾವ ವಿದೇಶಿ ದೊರೆಯೊಂದಿಗೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ದನೆಂದು ಅರಬ ಇತಿಹಾಸಕಾರರು ತಿಳಿಸುತ್ತಾರೆ? ಹ್ಯುಯೆನ್ಸಾಂಗ್, ಎರಡನೇ ಖುಸ್ರು, ಫಾಹಿಯಾನ್, ಇತ್ಸಿಂಗ್. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಎರಡನೇ ಖುಸ್ರು. ಈ ಕೆಳಕಂಡ ಯಾವ ಸಾಮ್ರಾಜ್ಯದವರು ಕರ್ನಾಟಕಕ್ಕೆ ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟವರಾಗಿದ್ದಾರೆ? ಮೌರ್ಯರು, ಶಾತವಾಹನರು, ಗುಪ್ತರು, ಬಾದಾಮಿ ಚಾಲುಕ್ಯರು. ಸರಿಯಾದಂತಹ ಉತ್ತರ ಬಾದಾಮಿ ಚಾಲುಕ್ಯರು. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡವುಗಳಲ್ಲಿ ಯಾವುದು ಸರಿಯಾಗಿದೆ? ಇವರ ಕಾಲದಲ್ಲಿ ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳು ಚೆನ್ನಾಗಿ ಬೆಳೆದವು. ಕನ್ನಡವು ಅವರ ದೇಶದ ಭಾಷೆಯಾಗಿತ್ತು. ಇವರ ಕಾಲದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆಯಾಯಿತು. ಇವರ ಕಾಲದಲ್ಲಿ ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಅನೇಕ ಶಾಸನಗಳು ಕನ್ನಡದಲ್ಲಿ ಬರೆಯಲ್ಪಟ್ಟಿವೆ. ಹಾಗೆ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಒಂದು ಪದ್ಯವು ತ್ರಿಪದಿ ಶೈಲಿಯಲ್ಲಿರುವುದು ಕಂಡುಬರುತ್ತದೆ. ಆಪ್ಷನ್ಸ್ 1, 2, 3 ಸರಿಯಾಗಿದೆ, 2, 3, 4 ಸರಿಯಾಗಿದೆ, 2, 4 ಸರಿಯಾಗಿದೆ, 1, 2, 3, 4 ಸರಿಯಾಗಿದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ 1, 2, 3, 4 ಈ ಎಲ್ಲ ಅಂಶಗಳು ಇಲ್ಲಿ ಸರಿಯಾಗಿದೆ. ಆದ್ದರಿಂದ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ಸರಿಯಾಗಿದೆ? ಕಾಳಮುಖ ಇದೊಂದು ಉಗ್ರಶೈವ ಪಂಥ. ಈ ಪಂಥದವರು ಮುಖಕ್ಕೆ ಕಪ್ಪು ಮಸಿ ಬಳಿದುಕೊಳ್ಳುತ್ತಿದ್ದರಾದ್ದರಿಂದ ಈ ಹೆಸರು ಬಂದಿರಬಹುದು. ಲೋಕಾಯುತ ಇವರನ್ನು ಚಾರ್ವಾಕರು ಎಂದು ಕರೆಯಲಾಗುತ್ತದೆ. ಭೌತವಾದಿಗಳಾದ ಈ ಪಂಥದವರು ವಾಸ್ತವದ ಬದುಕಿನ ಬಗೆಗೆ ನಂಬಿಕೆ ಉಳ್ಳವರಾಗಿದ್ದರು. 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಸರಿ, 1 ಮತ್ತು 2 ತಪ್ಪು. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಸರಿ. ಇವೆರಡೂ ಕೂಡ ಸರಿಯಾದಂತಹ ಅಂಶಗಳಾಗಿವೆ. ನರ್ಮದಾ ನದಿ ತೀರದಲ್ಲಿ ಇದು ತೀರ ಆಗಬೇಕು. ನರ್ಮದಾ ನದಿ ತೀರದಲ್ಲಿ ನಡೆದ ಘೋರ ಯುದ್ಧದಲ್ಲಿ ಪುಲಿಕೇಶಿ ಯಾರನ್ನು ಸೋಲಿಸಿದನು? ಈ ಗೆಲುವಿನ ಫಲವಾಗಿ ಪುಲಿಕೇಶಿಯು ಪರಮೇಶ್ವರ, ದಕ್ಷಿಣ ಪಥೇಶ್ವರ ಎಂಬ ಬಿರುದುಗಳನ್ನು ತಳೆದನು. ರವಿಕೀರ್ತಿ, ಹರ್ಷವರ್ಧನ, ವಿಷ್ಣುವರ್ಧನ, ಮೂರನೇ ಗೋವಿಂದ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಹರ್ಷವರ್ಧನ. ಲಾರ್ಡ್ ಖಾನ್ ದೇವಾಲಯ ಅತ್ಯಂತ ಹಳೆಯ ದೇವಾಲಯವಾಗಿದೆ. ಇದೊಂದು ಶಿವನ ದೇವಾಲಯವಾಗಿದೆ. ಕೆಲವು ವರ್ಷಗಳ ಹಿಂದೆ ಲಾರ್ಡ್ ಖಾನ್ ಎಂಬ ಸಂತನು ಇಲ್ಲಿ ನೆಲೆಸಿದ್ದರಿಂದ ಈ ಹೆಸರು ಬಂದಿತು. ಇದು ಈ ಕೆಳಕಂಡ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಬಾದಾಮಿ, ಐಹೊಳೆ, ಬೇಲೂರು, ಚಿತ್ರದುರ್ಗ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಬೇಲೂರು. ಮುಂದಿನ ಪ್ರಶ್ನೆ, ಐಹೊಳೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದು ತಪ್ಪಾಗಿದೆ? ಬಾದಾಮಿ ಚಾಲುಕ್ಯರು ಚಾಲುಕ್ಯ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪ್ರಾರಂಭಿಸಿದರು. ಚಾಲುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿವೆ. ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಒಂದಾಗಿದೆ. ಇದು ಐಹೊಳೆಯು ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ
ಒಂದಾಗಿದೆ ಅಂತ ಬರಬೇಕು. ಮೇಲಿನ ಯಾವುದು ಅಲ್ಲ. ಸರಿಯಾದಂತಹ ಉತ್ತರ ಮೇಲಿನ ಯಾವುದೂ ಅಲ್ಲ. ಈ ಕೆಳಕಂಡವುಗಳಲ್ಲಿ ಯಾವುದು ತಪ್ಪಾಗಿಲ್ಲ. ಈ ಎಲ್ಲ ಅಂಶಗಳು ಕೂಡ ಸರಿಯಾದಂತಹ ಮಾಹಿತಿಯಾಗಿದೆ. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕ ಇಮ್ಮಡಿ ಪುಲಿಕೇಶಿ, ರಾಜಜಯಸಿಂಹ, ವಿಷ್ಣುವರ್ಧನ, ಮೇಲಿನ ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ರಾಜ ಜಯಸಿಂಹ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ? ಶಿವಭಟ್ಟಾರಕ, ಹರಪಾರ್ವತಿ, ವಿಜ್ಜಿಕ, ಕೌಮಾರಿ ಮಹೋತ್ಸವ, ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಬಾದಾಮಿ ಚಾಲುಕ್ಯರು, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಉತ್ತರ ಮೇಲಿನ ಯಾವುದೂ ಅಲ್ಲ. ಈಗಾಗಲೇ ನಮಗೆ ಕರ್ನಾಟಕ ಎಂಬ ಹೆಸರು ಕೊಟ್ಟವರು ಬಾದಾಮಿ ಚಾಲುಕ್ಯರು ಅನ್ನೋ ಅಂಶ ಆಗಲೇ ಗೊತ್ತಾಗಿದೆ. ಶಿವಭಟ್ಟಾರಕ, ಹರಪಾರ್ವತಿ, ವಿಜ್ಜಿಕ, ಕೌಮಾರಿ ಮಹೋತ್ಸವ ಎಂಬ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇಂದಿನ 10 ಪ್ರಶ್ನೆಗಳು ಬಾದಾಮಿ ಚಾಲುಕ್ಯರ ಪಾಠದಲ್ಲಿ ಕೇಳಬಹುದಾದಂತಹ ಪ್ರಶ್ನೋತ್ತರಗಳಾಗಿವೆ. ಈ ಪ್ರಶ್ನೆಗಳು ನಿಮಗೆಲ್ಲ ಉಪಯುಕ್ತ ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಯಾರ್ಯಾರು ಮೊದಲ ಬಾರಿಗೆ ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನು ಮುಂದೆ TET ಪರೀಕ್ಷೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.